ಎಐಸಿಸಿ ಅಧ್ಯಕ್ಷರು ವಾರ್ ಮಾಡಿದ ಮೇಲೂ ಕೂಡ ನೀವು ಶೇಕ್ ಮಾಡ್ಕೋಬೇಡಿ ಅಂತ ಅವ್ರು ವಾರ್ನ್ ಮಾಡಿದ್ರು. ಮತ್ತೆ 5 ವರ್ಷ ಪೂರ್ಣಾವಧಿನ ಜಮೀರ್ ಅವ್ರು ಮಾತಾಡ್ತಾರೆ, ಸುಧಾಕರ್ ಅವ್ರು ಮಾತಾಡ್ತಾರೆ, ಶಾಸಕರುಗಳು ಮಾತಾಡ್ತಾರೆ. ಏನದು ನೋಡಿ, AICC ಅವರು ಹೇಳಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಸಹ ನಮ್ಮ ಮೇಳದಲ್ಲಿ ಬಂದಾಗ ಹೇಳಿದ್ರು, ಯಾವುದೇ ತೀರ್ಮಾನ ನಮ್ಮ ಪಕ್ಷದಲ್ಲಿ ಹೈಕಮಾಂಡ್ ಇದೆ ಮಾಡುತ್ತೆ ಅಂತ. ಅಷ್ಟು ಹೇಳಿದ್ಮೇಲೆ ಇನ್ನು ಪ್ರಶ್ನೆ ಎಂಥದ್ದು, ನಾನು ಸುರೇಶ ಮಾತಾಡೋದು ನಮ್ಮ ಆಳ್ತಕ್ಕೆ ಮಾತಾಡಿರ್ತೀವಿ, ಇದೇನು ಲೆಕ್ಕಕ್ಕಲ್ಲ ಅಂತ ಬಿಟ್ಬಿಡ್ಬೇಕು. CM ಅಲ್ಟಿಮೇಟ್ ಇಲ್ಲಿ ನಮ್ಮ ಸರ್ಕಾರನ ರನ್ ಮಾಡ್ತಾ ಇರ್ತಕ್ಕಂಥದ್ದು, AICC ಅಧ್ಯಕ್ಷರು ಅಲ್ಲಿದ್ದಾರೆ. ಸೊ ಇಬ್ಬರೂ ಕ್ಲಿಯರ್ ಕಟ್ಟಾಗಿ ಹೈಕಮಾಂಡ್ ತೀರ್ಮಾನ ಬದ್ಧ. ಎಲ್ಲರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ, DK ಶಿವಕುಮಾರು ಹೈಕಮಾಂಡ್ ತೀರ್ಮಾನಕ್ಕೆ ಬದ್ಧ ಅಂತ ಅಂದಮೇಲೆ ಅವರಿಬ್ಬರೇ ಚೆನ್ನಾಗಿದ್ದಾರೆ. ನಾನು ಸುರೇಶ್ ಮಾತಾಡೋದ್ರಿಂದ ಏನು ಪ್ರಯೋಜನ ಇದೆ. BJPಗೆ ಕಂಪೇರ್ ಮಾಡಿದ್ರೆ 1-2% ಪ್ರಜಾಪ್ರಭುತ್ವದ ವ್ಯವಸ್ಥೆನಲ್ಲಿ ಮಾತಾಡ್ಬೋದು. BJPಯವರು ತೊಡೆ ತಟ್ಟೋ ಥರ ನಮ್ಮಲ್ಲಿ ಏನೂ ಇಲ್ಲ. ನಮ್ಮಲ್ಲಿ ಮಂತ್ರಿಗಳು ನೀವೇನು ಮಾಡ್ತೀರಾ, ಈಗ ನನಗೆ ಸುರೇಶ್ಗೆ ತಾಳ್ಮೆ ಇದೆ ಅಂದರೆ ಎಲ್ರಿಗೂ ಇರುತ್ತಾ, ಏನಾರು ಮಾಡಿ ಕೆಣಕ್ ಬಿಡ್ತೀರಾ, ಎಲ್ಲೋ ಒಂದು ಬಾಯ್ಬಿಟ್ರೆ ಅದೇನೋ ಒಂದು ಮಾಡ್ಬಿಡ್ತೀರಾ. ನನಗನ್ನಿಸುತ್ತೆ ನೀವು ಕೆಣಕಿ ಮಾಡ್ತೀರಾ, ಏನೂ ಇಲ್ಲ. ಯಾವುದೇ ಥರದ ನಮ್ಮ ಪಕ್ಷದಲ್ಲಿ ಗೊಂದಲ ಇಲ್ಲ. ಥ್ಯಾಂಕ್ ಯು ಬ್ರದರ್.